ಬಂತಪ್ಪ ಕಾರು. ಯಾರೋ ಬಂದ್ರಲ್ಲ, ಯಾರು ಇರ್ಬೋದು? ಇನ್ನೊಂದು ಅರ್ಧ ಗಂಟೆ ವಿಷಯ ಗೊತ್ತಾಗುತ್ತೆ ಅಂತ ಅಂದರು. ಅರ್ಧ ಗಂಟೆ 20 ನಿಮಿಷಕ್ಕೆ ಬಂದುಬಿಟ್ರು. ನೋಡೋಣದಿಲ್ಲ ಯಾರು ಬಂದರು ಏನು. ಅಯ್ಯಪ್ಪ, ನನಗಂತೂ ಅವಾಗಿಂದ ಒಂಥರ ಹೆಂಗೆ ಆಗ್ತೈತೆ ಅಂದರೆ ಹೇಳ್ಬಾರ್ದು, ಅಷ್ಟು ಒಂಥರ ಚಿಂತೆ ಆದಂಗೆ ಆಗ್ತೈತೆ. ಏನಪ್ಪ ಇದು ಹಿಂಗೆ ಆಗ್ತೈತೆ ಅನ್ನಿಸ್ತೈತೆ. ನೋಡೋಣ ಯಾರು ಬಂದರು ಅಂತ ನೋಡ್ತೀನಿ. ಇಳಿದು ಮಾತಾಡ್ತಾ ಇದ್ದಾರೆ. ಇವ್ರು ಯಾರಪ್ಪ, ಇವ್ರು ಇಷ್ಟು ದೊಡ್ಡ ವ್ಯಕ್ತಿಗಳಾಗ್ಯವ್ರೆ. ಹಾಯ್ ಸಂತು, ಹೇಗಿದ್ಯಾ? ತುಂಬ ಬಿಸಿಲಲ್ವಾ? ಈ ಕಡೆ ಮಳೆನೇ ಬಂದಿಲ್ಲ ಅನ್ಸುತ್ತೆ. ಆ ಕಡೆ ಎಲ್ಲ ತುಂಬ ವಾತಾವರಣ ತಂಪಾಗಿದೆ. ಈ ಕಡೆನಪ್ಪ ಇಷ್ಟೊಂದು ಬಿಸಿಲು. ಇಷ್ಟು ದಿವಸ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಆರಾಮಾಗಿದ್ದೀನಣ್ಣ, ನೀವು ಚೆನ್ನಾಗಿದ್ದೀರಾ? ಅಕ್ಕವ್ರೆ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ಅಪ್ಪ ತುಂಬ ಬಿಸಿಲಪ್ಪ, ಶೆಕೆ. ಅಯ್ಯೋ, ಕಾರಲ್ಲಿ ಬಂದ್ರೂ ಎಷ್ಟು ಶೆಕೆ ಆಗ್ತಾ ಇದೆ ನೋಡಿ. ಏನು ಬಿಸಿಲು ಯಪ್ಪ. ಬೆಂಗಳೂರಲ್ಲಿ ನೆನ್ನೆ ನೈಟ್ ಸಖತ್ ಮಳೆ ಬಂತು. ಬೆಂಗಳೂರಲ್ಲಿ ಇದ್ವಾ, ನಮ್ಮ ಅಕ್ಕನ ಮನೇಲಿಗೆ ಹೋಗಿದ್ವಿ. ನೆನ್ನೆನ ಬೆಂಗಳೂರಲ್ಲಿ ಬಂದ್ವಿ, ನೆನ್ನೆ ನೈಟೇ ಬಂದ್ವಿ ಏರ್ಪೋರ್ಟ್ಗೆ. ಮತ್ತೆ ಬರೋಕ್ಕಾಗಲ್ಲ ಈ ಕಡೆ ಅಂತ ಹೇಳಿ ಅದಕ್ಕೆ ಅಲ್ಲೇ ನಾವು ಉಳ್ಕೊಬಿಟ್ಟು ಇವಾಗ ಕಾರ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ದು. ಸರಿ ಸರಿ ಸರಿ, ನಡೀರಿ ಒಳಗಡೆ ಹೋಗೋಣ. ಇಲ್ಲದೆ ಇರೋದಕ್ಕೆ ಮನೇಲಂತೂ ಇರೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ನಮ್ಮ ಅಣ್ಣ ಇದ್ರೇ ನನಗೆ ಮನೇಲಿ. ನಮ್ಮ ಅಣ್ಣ ಇಲ್ಲ ಅಂತಂದರೆ ಹೆಂಗಪ್ಪ ಏನಪ್ಪ ಅಂತ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ನಮ್ಮ ಅಣ್ಣ ಬಂದಿರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ನನಗೂ ಹಾಗೆ ಬೇಜಾರು, ಹೋಗ್ಬಿಡೋಣ ಬೇಗ ಅಂತ ಮಕ್ಳಿಗಾಗಿ ಹೋಗಿದ್ದು. ಅದಕ್ಕೆ ಮಕ್ಕಳನ್ನ ಇವರ ಅಕ್ಕನ ಮನೆಯಲ್ಲಿ ಸ್ವಲ್ಪ ದಿನ ಬೆಂಗಳೂರಲ್ಲಿ ಬಿಟ್ಟು ಬಂದ್ವಿ. ಸ್ವಲ್ಪ ದಿನ ಅಲ್ಲೇ ಇರ್ತಾರೆ ಅಂತೇಳಿ. ತುಂಬ ಬಿಸಿಲಪ್ಪ, ಅಲ್ಲಿ ವಾತಾವರಣ ಸ್ವಲ್ಪ ತಂಪಾಗಿದೆ. ಯಾಕಂದರೆ ನಿನ್ನೆ ಮಳೆ ಬಂತ, ಸ್ವಲ್ಪ ತಂಪಾಗಿದೆ. ಈ ಕಡೆ ಅಷ್ಟು ಬಿಸಿಲು ಅಲ್ಲಿ ಇಲ್ಲ ಬಿಡು. ಓ, ಇವರೇನಾ ನೀನು ಕರ್ಕೊಂಬಂದಿರೋದು ಸಂತು? ಇವಳೇ ಅಕ್ಕ, ಮನೆ ಕೆಲಸಕ್ಕಂತೇಳಿ ಕರ್ಕೊಂಬಂದಿದ್ದೀನಿ. ಎಲ್ಲ ಅಡುಗೆ ಮತ್ತು ಏನಿದ್ರು ಎಲ್ಲ ಕೆಲಸ ಮಾಡ್ತಾಳೆ. ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ತಿಂಡಿ ಅಡುಗೆ ಎಲ್ಲ ಮಾಡ್ತಾಳೆ. ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ನಾನೇನಿದ್ರು ಹೊಲದ ಕೆಲಸ ಮತ್ತು ಅಣ್ಣನಿಗೆ ಕಾರ್ ಡ್ರೈವಿಂಗು ಮಾಡೋದು, ಅಣ್ಣನ ಡ್ಯೂಟಿಗೆ ಬಿಟ್ಟು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಈ ಥರ ಎಲ್ಲ ಮಾಡ್ತೀನಿ ನಾನು. ಇವಳು ಮನೆ ಕೆಲಸ ಎಲ್ಲ ಮಾಡ್ತಾಳೆ ಇವಳು. ಮನೆ ಕೆಲಸನಾ ಸಂತು? ಏನು ಹೇಳ್ತಾ ಇದೆಯಾ, ಮನೆ ಕೆಲಸ? ಹೌದಮ್ಮ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ಬಿಡಿ ನೀನು ಸಂತು. ಆರಾಮಾಗಿ ಕೆಲಸ ಮಾಡಿಕೊಂಡು ನಮ್ಮ ಮನೇಲಿ ಚೆನ್ನಾಗಿದ್ಕೊಂಡು ಹೋಗಿ. ಅಣ್ಣ ಹೇಳಿದ್ಕೆಲ್ಲ ಫಸ್ಟು ಹ್ಞೂ ಅಂತ ಹೇಳು ಜೀವಿತ. ನಾನು ಆಮೇಲೆ ಹೇಳ್ತೀನಿ ಅದೇನು ಎತ್ತ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಇವಾಗ ಅಣ್ಣ ಹೇಳಿದ್ಕೆಲ್ಲ ಫಸ್ಟು ಹ್ಞೂ ಅನ್ನು ನೀನು. ಅಣ್ಣ ಏನು ಹೇಳ್ತಾ ಇದ್ದಾರೆ ಕೇಳು ಫಸ್ಟ್. ಇವಾಗಿನ ಬಂದಿದ್ದಾರೆ ಅವ್ರು, ಜಸ್ಟು ಈಗಿನ ಬಂದವ್ರೆ ಬೆಂಗಳೂರಿಂದ. ಅವ್ರು ತುಂಬ ಸುಸ್ತಾಗಿರ್ತಾರೆ, ಈ ಬಿಸಿಲಿಗೆ ಅದಕ್ಕೂ ಅವ್ರಿಗೆ ಇರೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನೀನು ಕರೆಕ್ಟಾಗಿ ಮಾತಾಡು. ಆಮೇಲೆ ನಾನು ಎಲ್ಲ ವಿಷಯ ನಿನಗೆ ಬಿಡಿಸಿ ಹೇಳ್ತೀನಿ, ಏನು ಎತ್ತ ಎಲ್ಲ ವಿಷಯ ಹೇಳ್ತೀನಿ. ಅಲ್ಲ, ಇವ್ರು ಯಾರು ಅಂಬದೇ ಗೊತ್ತಾಗ್ಲಿಲ್ವಲ್ಲ, ಯಾರು ಏನು ಎತ್ತ? ನಾನು ಹೇಳ್ತಾ ಇರೋದನ್ನ ಕೇಳು ಫಸ್ಟ್. ನಾನು ಹೇಳೋದು ಕೇಳು ನೀನು. ನಾನು ಏನಿಲ್ಲ ತಿರ್ಗ ಅಣ್ಣ ಏನು ಮಾತಾಡ್ತೈತೆ ಅದು ನೆಟ್ಟಿಗೆ ಮಾತಾಡೋದು ಕಲಿ ಅಷ್ಟೇ. ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ಸರಿ ಹೋಗೋದಿಲ್ಲ. ನಾನು ಹೇಳ್ತಾರೆ ಅದು ಅರ್ಥ ಆಗ್ತಿಲ್ವ ನಿನಗೆ? ಜಾಸ್ತಿ ಮಾತಾಡ್ಬೇಡ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳು ಅಂತ ಹೇಳ್ತಾ ಇದ್ರೆ ಏನು ಅರ್ಥ ಆಗ್ತಿಲ್ವ ನಿನಗೆ? ಸರಿ ಸರಿ, ಆಯಿತು ಆಯಿತು. ಏನು ಸಂತು ಹಂಗೆ ಗುಸು ಗುಸು ಪಿಸಿ ಪಿಸಿ ಏನು ಮಾತಾಡ್ತಾ ಇದೆಯಾ? ಏನಿಲ್ಲಣ್ಣ, ಯಾರಂತ ಗೊತ್ತಿಲ್ವಲ್ಲ ಅದಕ್ಕೆ ಯಾರು ಅಂತ ಅಂತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಅವಳು ನೋಡಿರೋದು, ಅದಕ್ಕೋಸ್ಕರ. ನಾನು ಆಮೇಲೆ ಎಲ್ಲ ಹೇಳ್ತೀನಿ ಬಿಡಿ. ಇವಾಗ ನೀವು ಚೆನ್ನಾಗೇ ಎಲ್ಲನ ಟ್ರಿಪ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಅಣ್ಣ? ನಮ್ಮಣ್ಣ ವಿನೋದಣ್ಣ, ಅವರು ಶಹರ ಅಂತೇಳಿ ನಮ್ಮಕ್ಕ ಅವರು. ಇವರಿಬ್ಬರು ನಮ್ಮಣ್ಣ ನಮ್ಮಕ್ಕ, ಇವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಜೀವಿತ. ತುಂಬ ಚೆನ್ನಾಗಿದ್ದಾಳಪ್ಪ. ಒಳ್ಳೆ ಹುಡುಗಿ ಸಿಕ್ಬಿಟ್ಟವಳೆ ಸಂತೋಗೆ. ಫೋನ್ ಮಾಡಿದ್ನ ಅಣ್ಣ ಅವನು? ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ ಅನಿಸುತ್ತೆ ನಿನ್ನ ತಮ್ಮ. ಫೋನ್ ಮಾಡಿದ್ದ ಅಣ್ಣ, ಹಿಂಗೆ ಸಂತು ಯಾವುದೋ ಹುಡುಗಿನ ನೋಡ್ಕೊಬಿಟ್ಟವನಂತೆ, ಕರ್ಕೊಂಬಂದವನಂತೆ, ಮನೇಲೆಲ್ಲ ಕೆಲಸ ಮಾಡುತ್ತಂತೆ ಅಂತ ಹೇಳಿ ಎಲ್ಲ ಹೇಳ್ದ. ಸರಿ ಆಯ್ತು ಬಿಡಪ್ಪ, ಹೆಂಗೋ ನಮ್ಮ ಇಷ್ಟ, ಹೆಂಗೋ ಒಪ್ಪಿ ಕರ್ಕೊಂಬಂದಿದ್ದಾನಲ್ಲ, ಚೆನ್ನಾಗಿದ್ರೆ ಸಾಕು ಅಂತ ನಾನು ಅದನ್ನೇ ಹೇಳ್ದೆ. ಅವನ ಹತ್ರ ಅದನ್ನೇ ಮಾತಾಡಿದೆ. ಸರಿ ಆಯ್ತು ಬಿಡು ಅಂತ ನನಗೂ ಖುಷಿ ಆಯ್ತು. ಚೆನ್ನಾಗಿದೆ ಹುಡುಗಿ, ಇಬ್ರು ಕೆಲಸ ಮಾಡ್ಕೊಂಡು ಹೋಗಿ, ಇಬ್ರು ಚೆನ್ನಾಗೇ ಇದ್ರೆ ಸಾಕು ನಮಗೆ. ಈಗ ನೀನು ಯಾವತ್ತಿಂದ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೆಯಾ, ನಂಬಿಕೆ ಅನ್ನೋದು ಉಳಿಸ್ಕೊಂಡಿದ್ಯಾ, ಇನ್ನು ಮುಂದಕ್ಕೂ ಹೀಗೆ ನಂಬಿಕೆ ಉಳಿಸ್ಕೊಂಡೋದ್ರೆ ಸಾಕು. ಎಲ್ರೂ ಹೆಂಗೋ ಚೆನ್ನಾಗಿರ್ಬೋದು. ನಂಬಿಕೆ ಅನ್ನೋದು ಮುಖ್ಯ ಕನಸಂತು. ನೀನು ಭಾಳ ನಂಬಿಕೆ ಉಳಿಸ್ಕೊಂಡಿದ್ಯಾ, ನನ್ನ ಇದರಲ್ಲಿ ಭಾಳ ನಂಬಿಕೆ ಉಳಿಸ್ಕೊಂಡಿದ್ಯಾ ನೀನು. ಹೌದಣ್ಣ, ನಾನು ಇರೋವರೆಗೂ ನಿಮ್ಮ ಮನೇಲಿ ಕೆಲಸ ಮಾಡಿ ನಂಬಿಕೆ ಉಳಿಸ್ಕೊಂಡು ಒಂದು ಹೆಸರು ತಗೊತೀನಿ ಅಣ್ಣ. ನಿಜ, ನಿಮ್ಮ ಮನೇಲಿ ನಾನು ಯಾವುದೇ ಕಾರಣಕ್ಕೂ ಏನೋ ನಾನು ತೊಂದರೆ ಆಗೋಂಥ ಕೆಲಸಗಳು ಮಾಡ್ಕೊಳ್ಳಲ್ಲ ಅಣ್ಣ. ಯಾವಾಗಲೂ ನಿಯತ್ತಾಗಿ ಕೆಲಸ ಮಾಡ್ತೀನಿ. ಇಷ್ಟು ವರ್ಷ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ, ಇನ್ಮೇಲೂ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಣ್ಣ. ಖಂಡಿತ ನಿಯತ್ತಾಗಿ ಕೆಲಸ ಮಾಡ್ತೀನಿ ನಾನು. ನೀವು ಎಲ್ಲಿವರೆಗೂ ನನಗೆ ಕೆಲಸ ಇಲ್ಲ, ನಮ್ಮ ಮನೇಲಿ ಕೆಲಸ ಕೊಡೋಕ್ಕಾಗಲ್ಲಪ್ಪ, ನೀನು ಬೇರೆ ಹೊರಗಡೆ ಹೋಗಿ ದುಡ್ಕೋ ಅಂತೇಳಿ ನೀವು ಯಾವಾಗ ಹೇಳ್ತಿರೋ ಅಲ್ಲೇವರೆಗೂ ದುಡಿತಾ ಇರ್ತೀನಿ. ನೀವೆಷ್ಟು ಸಂಬಳನಾದರೂ ಕೊಡ್ರಿ, ನಿಮ್ಗೆ ಎಷ್ಟು ಕೊಡಬೇಕು ಅನಿಸಿದ್ರೆ ಕೊಡ್ರಿ, ಕೊಡಲಿಲ್ಲ ಅಂದರೆ ಬೇಡ. ನಿಮ್ಗೆ ಹೆಂಗೆ ಅಂದರೆ ಹಂಗೆ. ಒಟ್ಟಿನಲ್ಲಿ ನಮ್ಮ ಅಣ್ಣ ಅಂದರೆ ನನಗೆ ವೇದವಾಕ್ಯ.
ಅಯ್ಯೋ ನಾನು ಯಾವತ್ತೂ ಮೋಸ ಮಾಡಲ್ಲ ತಗೊಳ್ಳೋ. ಏನೇ ಆಗಲಿ, ನಾನು ಯಾವತ್ತಾದ್ರೂ ಒಂದು ತಿಂಗಳು ಸ್ಯಾಲ್ರಿ ಮಿಸ್ ಮಾಡಿದ್ದೀನ ನಿನಗೆ? ಬೇಡ, ಏನು ಕೊಡಬೇಡ ಅಂತ ಹೇಳ್ತಾ ಇದೆಯಲ್ಲ. ಇಲ್ಲ ಅಣ್ಣ ಹಂಗಲ್ಲ, ನೀನು ಕೊಡಲಿಲ್ಲ ಅಂದರೂ ಅಕಸ್ಮಾತ್ ಕೊಡಲಿಲ್ಲ ಅಂದರೂ ಕೆಲಸ ಮಾಡ್ತೀನಿ ಅಂತ. ಈಗ ಸಂಬಳ ಕೊಡಲಿಲ್ಲ ಅಂತ ಬಿಟ್ಟೋಗಾರು ಇದ್ದಾರೆ, ಆದರೆ ನಾನು ಆಗಲ್ಲ. ನೀನು ಸಂಬಳ ಕೊಡಲಿಲ್ಲ ಅಂದರೂ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ, ಅಷ್ಟು ಪ್ರೀತಿ ಗಳಿಸಿದ್ದೀನಲ್ಲಣ್ಣ, ಅದಕ್ಕಾಗಿ ಹೇಳ್ತಾ ಇರೋದು. ಸಂತು, ಭಾಳ ದಿನದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ ನೀನು? ನಂಬಿಕೆನ ಚೆನ್ನಾಗಿ ಬೆಳೆಸ್ಕೊಂಡಿದ್ದೆ, ನನಗೆ ಅದೇ ಇಷ್ಟ. ಸರಿನಾ? ನಮ್ಮ ಮನೇಲಿ ಏನೇ ಆಗಿರ್ಬೋದು, ದುಡ್ಡು ಒಡವೆ ಏನೇ ನಮ್ಮ ಮನೇಲಿ ಇಟ್ಟಿದ್ರು ನೀನು ₹1 ಮುಟ್ದಂಗೆ ಮನೇಲೆಲ್ಲ ಪ್ರತಿಯೊಂದು ಯಾವುದೋ ಒಂದು ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ನೀನು ನಮಗೆ ನಿಜವಾಗ್ಲೂ ಅಡ್ಜಸ್ಟ್ ಆಗಿದೆಯಾ ಅಂತಂದರೆ, ನೀನು ನಮ್ಮ ಮನೆ ಮಗ ಅಂತ ತಿಳ್ಕೊಂಡಿದ್ದೀವಿ. ನಾನು ನಿನ್ನ ನಮ್ಮ ಮನೆ ಮಗ ಅಂತ ಅಂದ್ಕೊಂಡಿರೋದು ನಾನು ಯಾವತ್ತೂ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಸಂತುಗ್ರಿ ಏನಾದರೂ ಒಂದು ಮಾಡ್ಕೊಂಡು ಕೊಡಿ, ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ, ನೀವು ಇರೋವರೆಗೂ ಅವನು ಇರೋವರೆಗೂ ನೆನೆಸ್ಕೊಂತಾನೆ, ನಮ್ಮಣ್ಣ ಈ ಥರ ಮಾಡ್ಕೊಂಡು ಕೊಟ್ಟರು ಅಂತ, ಅದಕ್ಕೆ ನೀವು ಮಾಡ್ಕೊಂಡು ಕೊಡ್ರಿ ಅಂತ ಹೇಳವ್ರೆ. ರಿಟೈರ್ಮೆಂಟ್ ಆಗಲಿ ನಿಮ್ಮ ಅಣ್ಣವ್ರದ್ದು, ಅವಾಗ ಏನಾದರೂ ನಿನಗೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ಕೊಂಡು ಕೊಡ್ತಾರೆ. ನೀನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಗೆ ಆಸೆ. ಯಾಕಂದರೆ ನಮ್ಮ ಮನೆ ಕೆಲಸ ಮಾಡಿಕೊಂಡು ಇಷ್ಟು ದಿನ ನಂಬಿಕೆ ಅನ್ನೋದು ಉಳಿಸ್ಕೊಂಡು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದೀಯಾ. ನಿನಗೆ ನಾವು ಖಂಡಿತ ಏನಾದರೂ ಒಂದು ನಿನ್ನ ನೆನಪು ಮಾಡ್ಕೊಳ್ಳೋ ಥರ ನಾವು ನಿನ್ಗೆ ಏನಾದರೂ ಒಂದು ಹೆಲ್ಪ್ ಮಾಡ್ತೀವಿ, ರಿಟೈರ್ಮೆಂಟ್ ಆಗಲಿ. ನನಗೆ ದುಡ್ಡು ಒಡವೆ ಏನರ ಮೇಲೂ ಇಷ್ಟ ಇಲ್ಲ ಅಕ್ಕ. ನನಗೆ ನಂಬಿಕೆ ಅಷ್ಟೇ, ನಂಬಿಕೆ ಉಳಿಸ್ಕೋಬೇಕು. ನೀವು ಯಾಕೆ ಹೇಳ್ರಿ, ನನಗೆ ಇವತ್ತು ನಮ್ಮ ಮನೆ ಮಗನ ಥರ ನೀವು ಬೀಗ ಎಲ್ಲ ಕೊಟ್ಟು, ರೂಮಿನ ಬೀಗ ಆಗಿರ್ಬೋದು, ಏನು ದುಡ್ಡು ಒಡವೆ ವಸ್ತು ಏನೇ ಆಗಿರಲಿ, ಮನೆಯಾಗೆ 5 ಲಕ್ಷ ದುಡ್ಡು ಐತೆ. 5 ಲಕ್ಷ ದುಡ್ಡಿರೋ ಅಂಥ ಬೀರಿನ ಬೀಗನೇ ನನ್ನ ಕೈ ಕೊಟ್ಟಿದ್ದೀರ. ಏನಕ್ಕಾದ್ರೂ ಕೂಲಿಯರ್ಗೆ ಬೇಕಂದರೆ ಕೊಡಪ್ಪ, ಏನಕ್ಕಾದ್ರೂ ಅಂತ ಹೇಳಿ ಅದರಲ್ಲಿ 1 ಲಕ್ಷ ಖರ್ಚಾಗಿದೆ ಅಣ್ಣ, ಬೇಜಾರಾಗಬೇಡಿ. ಒಂದು 50,000 ನಾನು ಎಕ್ಸ್ಟ್ರಾ ಖರ್ಚಿಗೆ ಬಳಸ್ಕೊಂಡಿದ್ದೀನಿ. ಒಂದು 50,000 ಬೇರೆ ಹೊಲದ ಕೆಲಸಕ್ಕೆ ಹಾಕಿದ್ದೀನಿ. ಇನ್ನು 4 ಲಕ್ಷ ದುಡ್ಡು ಐತಣ್ಣ, ಮತ್ತೆ ಬೇಜಾರಾಗಬೇಡಿ, 1 ಲಕ್ಷ ತಗೊಳ್ಬಿಟ್ಟಿದ್ದಾನೆ ಅಂತ. ನೀನು ಏನು ಮಾಡಿದ್ರು ನನಗೆ ಅನ್ಯಾಯ ಮಾಡಲ್ಲ ಅನ್ನೋದು ಗೊತ್ತಿದೆ ಕಣ, ಬಿಡೋ. ಈಗ 50,000 ನೀನು ಖರ್ಚಿಗೆ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ಇನ್ನೊಂದು 50,000 ಹೊಲಕ್ಕೆ ಹಾಕಿದ್ವಿ, ಜಮೀನಿಗೆ 4 ಲಕ್ಷ ದುಡ್ಡು ಉಳಿಸಿ. 5 ಲಕ್ಷ ದುಡ್ಡು ಕೊಟ್ಟೋಗಿದ್ರು ನಾವು ಹೋಗಿ ಬರೋಷ್ಟೊತ್ತಿಗೆ ಇಟ್ಕೊಳಪ್ಪ ಅಂತೇಳಿ ಅಷ್ಟು ಖರ್ಚು ಮಾಡ್ದಲೇ ನೀನು ಇಟ್ಕೊಂಡಿದ್ದೀಯ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಕಣೋ, ಗ್ರೇಟ್. ಸರಿ ಆಯಿತು, ಒಳಗಡೆ ಹೋಗೋಣ ಬಾ ಶರ. ತುಂಬ ಬಿಸಿಲಪ್ಪ, ಅಯ್ಯಪ್ಪ ಸಖತ್ತು ಬಿಸಿಲು. ಏನು ಬಿಸಿಲು ಯಪ್ಪ. ಆ ಕಡೆ ಸ್ವಲ್ಪ ಕೂಲಾಗಿತ್ತು ವಾತಾವರಣ, ಈ ಕಡೆ ಸ್ವಲ್ಪ ಅಯ್ಯೋ ಇಷ್ಟು ದಿವಸ ಆ ಕಡೆ ಇದ್ದುಬಿಟ್ಟು ಇವಾಗ ಈ ಕಡೆ ಬರ್ತಾ ಇದೀವಲ್ಲ, ಒಂಥರ ತಡ್ಕೊಳಕ್ಕಾಗ್ತಾಯಿಲ್ಲ. ಈ ಕಡೆ ಸೈಡ್ ಅಂತ ಸಖತ್ತು ಹಳ್ಳಿ ಕಡೆ ಅಂತ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿದೆ. ಅಣ್ಣ ಸಖತ್ತು ಬಿಸಿಲು. ಹಳ್ಳಿ ಜೀವನನೇ ಇಷ್ಟ ಅಂತೇಳಿ ನೀನು ಅಕ್ಕ ಇಬ್ಬರು ಬಂದಿಲ್ಲಿ ಮನೆ ಕಟ್ಕೊಂಡು ಜಮೀನೆಲ್ಲ ತಗೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಹಳ್ಳಿ ಜೀವನ ಇಷ್ಟ ಅಂತ ನಿಜ. ನಾನು ಹೇಳ್ಬೇಕಂತಂದರೆ ಹಳ್ಳಿಗೆ ಬಂದಮೇಲೆ ನಾನು ಆರೋಗ್ಯವಾಗಿರೋದು. ಅಲ್ಲಿ ಇದ್ದಾಗ ನನ್ನ ಆರೋಗ್ಯನೇ ಸರಿ ಇರ್ತಾ ಇರಲಿಲ್ಲ. ಹಳ್ಳಿಗೆ ಬಂದಾಗಿಂದ ನನ್ನ ಆರೋಗ್ಯ ಚೆನ್ನಾಗೈತೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ಮನೇಲಿ ಭಾಳ ಚೆನ್ನಾಗಿದೆ. ಹಳ್ಳಿ ವಾತಾವರಣನೇ ಇಷ್ಟ ನನಗೂ, ನನ್ನ ಶಹರಿಗೂ ಇಬ್ಬರಿಗೂ ಹಳ್ಳಿಯ ವಾತಾವರಣನೇ ಇಷ್ಟ. ಅದಕ್ಕೆ ಬಂದಿದ್ದು. ಹಳ್ಳಿ ವಾತಾವರಣ ಅಂತಂದರೆ ನನಗೆ ಭಾಳ ಇಷ್ಟ. ಹಂಗೆ ಅಣ್ಣ, ಒಬ್ಬೊಬ್ರಿಗೆ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ನೀನು ಅಕ್ಕ ಮಾತ್ರ ಹಳ್ಳಿ ವಾತಾವರಣ ಭಾಳ ಇಷ್ಟಪಡ್ತೀರಾ. ಭಾಳ ಡ್ರೀಮ್ ಇದೆ ಕಣೋ ಸಂತು. ಜಮೀನೆಲ್ಲ ತಗೋಬೇಕು, ತೋಟ ಮಾಡಬೇಕು, ಎಲ್ಲ ಚೆನ್ನಾಗೆ. ನಾನು ಒಂದು ಇವಾಗ 10 ಎಕರೆ ಜಮೀನು ತೊಗೊಂಡಿದ್ದೀವಿ, ಅದಕ್ಕೆಲ್ಲ ತೋಟ ಮಾಡಬೇಕು. ಏನು ಒಳ್ಳೊಳ್ಳೆ ವಿಧವಾದ ತರಕಾರಿ ಸೊಪ್ಪು ಏನು ಬೇಕಾದರೂ ಬೆಳಿಬೋದು. ಒಟ್ಟಿನಲ್ಲಿ ಆ ಥರ ನಾನು ಆಸೆ ಇಟ್ಕೊಂಡಿದ್ದೀನಿ. ವಿನೋದ್ಗೆ ಅದನ್ನೇ ಹೇಳ್ತಾ ಇರ್ತೀನಿ, ವಿನೋದ್ ನೀನು ಒಳ್ಳೊಳ್ಳೆ ತರಕಾರಿ ಸೊಪ್ಪು ಅದೆಲ್ಲ ಬೆಳಿಬೇಕು, ನಾವೆಲ್ಲ ದೊಡ್ಡ ಎಲ್ಲ ಮರಗಳೆಲ್ಲ ಬೆಳೆಸ್ಬೇಕು, ತೆಂಗಿನ ಮರ, ಅಡಿಕೆ ಮರ, ಮಾವಿನ ಮರ ಎಲ್ಲ ಪ್ರತಿಯೊಂದು ಎಲ್ಲ ಥರದ ಹಣ್ಣುಗಳು ಹಾಕಬೇಕು ಅನ್ನೋದು ನಾನೆಲ್ಲ ಹೇಳ್ತಾ ಇರ್ತೀನಿ. ಎಲ್ಲ ಬರಬೇಕಾದ್ರೆ ಸಸಿಗಳೆಲ್ಲ ತಗೊಂಡ್ಬಂದ್ಬಿಡ್ತೀವಿ ಬಿಡಿ. ಎಲ್ಲ ಸ್ವಲ್ಪ ಬೇಸಿಗೆ ಆಗಲಿ, ಆಮೇಲೆ ಮುಂದಿನ ತಿಂಗಳಿಂದ ಎಲ್ಲ ನಾವು ಗಿಡಗಳು ಇಡೋದಕ್ಕಾಗತ್ತೆ. ಸರಿ ಆಯಿತು. ಏನಾದರೂ ಬೇಕಿದ್ರೆ ಕೇಳಿ ಇಬ್ರು. ಏನು ನಾಚಿಕೆ ಇಟ್ಕೊಬಿಡಮ್ಮ. ನಾವು ಬಂದಿದ್ದೀವಿ ಅಂತ ಭಯ ಪಡೋದಾಗಲಿ ಅದೆಲ್ಲ ಏನಿಲ್ಲ. ಸ್ವಂತ ನಮ್ಮ ಮನೆ ಮಗನ ಥರನೇ. ನಾವು ಯಾವತ್ತೂ ಒಂದು ಮನೆ ಕೆಲಸದವನು ಅಂತ ಅಂದ್ಕೊಂಡಿಲ್ಲ. ಸರಿ ಆಯ್ತಣ್ಣ, ನೋಡಿ ಶರ, ಒಳಗಡೆ ಹೋಗೋಣ. ಅಂತೂ ಇಂಥ ಜೀವಿತನ ವಿಷಯ ಗೊತ್ತಾಯಿತು. ನಮ್ಮ ಅಣ್ಣನು ನಮ್ಮ ಅತ್ತಿಗೆ ಬಂದರು. ನಮ್ಮ ಅತ್ತಿಗೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಅಕ್ಕ, ನಮ್ಮ ಅಣ್ಣ ಇವ್ರ ಮನೇಲೇ ನಾನು ಕೆಲಸ ಮಾಡ್ತಾ ಇರೋದು. ಭಾಳ ದಿನದಿಂದ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡು ನಂಬಿಕೆನ ಚೆನ್ನಾಗಿ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಯಾವತ್ತೂ ನಿಯತ್ತಾಗಿ ಕೆಲಸ ಮಾಡೇ ಮಾಡ್ತೀನಿ. ನಮ್ಮ ಅಣ್ಣ ಭಾಳ ಒಳ್ಳೆಯವರು, ಅದಕ್ಕಾಗಿ ನಿಯತ್ತನ್ನು ಉಳಿಸ್ಕೋಬೇಕು. ನಾನು ಯಾವತ್ತೂ ಇಂಥವನಪ್ಪ ಅಂತ ಇವ್ರ ಹತ್ರ ಹೆಸ್ರು ಇಕ್ಸ್ಕೊಂಡಿಲ್ಲ, ಮುಂದೆ ನಡೆಸ್ಕೊಳ್ಳೋದಿಲ್ಲ. ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಒಂದೊಳ್ಳೆ ಹೆಸರು ತಗೊಳ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.